ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ರೈತರು ಸಜ್ಜಾಗುತ್ತಿರುವ ಹೊತ್ತಿಗೆ ರಸಗೊಬ್ಬರದ ಕೊರತೆ ಕಾಣ್ತಾ ಇದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಜೂನ್ ತಿಂಗಳವರೆಗೆ ಪೂರೈಕೆ ಆಗಬೇಕಾದ ರಸಗೊಬ್ಬರದಲ್ಲಿ ಕೇವಲ 50% ಮಾತ್ರ ಪೂರೈಕೆಯಾಗಿದೆ. ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ಯೂರಿಯಾ ಮತ್ತು DAP ರಸಗೊಬ್ಬರಗಳ ಪೂರೈಕೆ ಆಗಿಲ್ಲ. ಇದರಿಂದ ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರಗಳ ಕೊರತೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮುಂಗಾರು ಹಂಗಾಮಿಗೆ ರಾಜ್ಯಕ್ಕೆ ಒಟ್ಟು 30.05 ಲಕ್ಷ ಟನ್ ರಸಗೊಬ್ಬರ ಬೇಕಿತ್ತು. ಇದರ ಪೈಕಿ ಏಪ್ರಿಲ್ನಿಂದ ಜೂನ್ವರೆಗೆ 14,80,281 ಟನ್ ರಾಜ್ಯಕ್ಕೆ ರಸಗೊಬ್ಬರ ಸಪ್ಲೈ ಆಗಬೇಕಿತ್ತು. ಆದರೆ ಇಲ್ಲಿಯವರೆಗೆ ಕೇವಲ 7,90,624 ಟನ್ ರಸಗೊಬ್ಬರ ಮಾತ್ರ ಪೂರೈಕೆಯಾಗಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಸಲ ಯೂರಿಯಾ ರಸಗೊಬ್ಬರ ಆರಂಭಿಕ ಪೂರೈಕೆ ತುಂಬ ಕಡಿಮೆ ಇದೆ. 2023ರಲ್ಲಿ 3.91 ಲಕ್ಷ ಟನ್, 2024ರಲ್ಲಿ 5.41 ಲಕ್ಷ ಟನ್, 2025ರಲ್ಲಿ 3.46 ಲಕ್ಷ ಟನ್ ಆರಂಭಿಕ ಪೂರೈಕೆ ಇತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ 2.80 ಲಕ್ಷ ಟನ್ ಮಾತ್ರ ಪೂರೈಕೆ ಇದೆ. ಪ್ರಸ್ತುತ ಮುಂಗಾರು ಬೆಳೆಗೆ ಸುಮಾರು 11.10 ಲಕ್ಷ ಟನ್ ಯೂರಿಯಾ ಬೇಡಿಕೆ ಇದೆ. ಆದರೆ ಏಪ್ರಿಲ್ನಿಂದ ಜೂನ್ವರೆಗೆ 4,67,500 ಟನ್ ಯೂರಿಯಾ ಪೂರೈಕೆ ಆಗಬೇಕಿತ್ತು. ಆದರೆ 2,89,385 ಟನ್ ಮಾತ್ರ ಪೂರೈಕೆಯಾಗಿದೆ. ಇನ್ನು ಈ DAP ವಿಚಾರಕ್ಕೆ ಬರೋದಾದರೆ DAP ಕೂಡ ಈ ಮುಂಗಾರು ಬೆಳೆಗೆ ರಾಜ್ಯಕ್ಕೆ 4 ಲಕ್ಷ ಟನ್ ಬೇಡಿಕೆ ಇದೆ. ಏಪ್ರಿಲ್ನಿಂದ ಜೂನ್ವರೆಗೆ 2,44,970 ಟನ್ ಪೂರೈಕೆ ಆಗಬೇಕಿತ್ತು. ಆದರೆ 87,118 ಟನ್ ಮಾತ್ರ ಪೂರೈಕೆಯಾಗಿದೆ. ಪ್ರಸ್ತುತ ಮುಂಗಾರು ಮಳೆಗೆ ಬೇಕಾದ ಯೂರಿಯಾ ಮತ್ತು DAP ರಸಗೊಬ್ಬರಗಳ ಪೂರೈಕೆ ಇಳಿಕೆಯಾಗಿದೆ. ಇದರಿಂದಾಗಿ ಮುಂಗಾರು ಬೆಳೆಗೆ ಬೇಕಾದ ರಸಗೊಬ್ಬರಗಳ ಕೊರತೆ ಕಂಡು ಬರ್ತಾ ಇದೆ. ಇದೇ ಕಾರಣದಿಂದ ರೈತರು ರಸಗೊಬ್ಬರದ ಅಂಗಡಿಗಳಲ್ಲಿ ಲೈನ್ ನಿಲ್ಲುವ ಸ್ಥಿತಿ ಎದುರಾಗಿದೆ. ಯೂರಿಯಾ ಗೊಬ್ಬರವನ್ನು ಅನಗತ್ಯವಾಗಿ ಮಾರಾಟ ಮಾಡದೆ ಕಿಸಾನ್ ಆ್ಯಪ್ ಹಾಗೂ ರೈತರ FID ಅಂದರೆ ಫಾರ್ಮರ್ಸ್ ಐಡೆಂಟಿಫಿಕೇಶನ್ ನಂಬರ್ ಮೂಲಕವೇ ವಿತರಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಇನ್ನು 2026-27ನೇ ಸಾಲಿನ ಮುಂಗಾರು ಹಂಗಾಮಿನಿಂದ ಈ ನಿಯಮ ಜಾರಿಗೆ ಬಂದಿದೆ. ಇನ್ನು ಎಲ್ಲ ರೈತರು ಫಾರ್ಮರ್ ID ಹೊಂದಿರುವುದು ಅನಿವಾರ್ಯವಾಗಿದೆ. ಈ ಹೊಸ ನಿಯಮದಂತೆ ರೈತರಿಗೆ ಅವರ ಜಮೀನು ಎಷ್ಟಿದೆ ಹಾಗೂ ಅವರು ಬೆಳೆದಿರುವ ಬೆಳೆಗಳಿಗೆ ಅನುಗುಣವಾಗಿ ಅಗತ್ಯವಿರುವಷ್ಟು ಮಾತ್ರ ರಸಗೊಬ್ಬರಗಳನ್ನು ವಿತರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ಜೆನ್ಯೂನ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ವಿಡಿಯೋಸ್ ನೋಡ್ತಿದ್ದಾರೆ, ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.